ದಲಿತ ಸಮುದಾಯಕ್ಕೆ ಸೇರಿದಂತ ಅನೇಕ ಸಂಘ ಸಂಸ್ಥೆಗಳು ದಲಿತ ಸಮುದಾಯಕ್ಕೆ ಸೇರಿದಂತ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು, ನೀವು ಅವಕಾಶ ಕೊಡಬೇಕು ಅಂತೇಳಿ ನನಗೆ ಮನವಿಯನ್ನು ಕೊಟ್ಟಿದ್ರು. ವಿಶೇಷವಾಗಿ ನಮ್ಮ ಮಾವಲಿ ಶಂಕರ್ ಅವರು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಆ ಸಂದರ್ಭದಲ್ಲಿ ನಾನು ಕೂಡ ಹೋಗಿದ್ದೆ. ಅಲ್ಲಿ ಅನೇಕ ವಿಚಾರಗಳನ್ನು ನನ್ನ ಗಮನಕ್ಕೆ ತಂದು ಒಂದು ರೆಪ್ರೆಸೆಂಟೇಷನ್ ಕೂಡ ಕೊಟ್ಟಿದ್ರು. ಆಗ ನಾನು ಆ ಸಭೆಯಲ್ಲಿ ಹೇಳಿ, ನಾನೊಂದು ಸಭೆ ಕರೀತೇನೆ, ಎಲ್ಲ ಡಿನಾಮಿನೇಷನ್ಸ್ಗಳೇನಿದ್ದಾವೆ, ದಲಿತ ಸಮುದಾಯಕ್ಕೆ ಸೇರಿದಂಥ ಸಂಘಗಳೇನಿದ್ದಾವೆ, ಸಮಿತಿಗಳೇನಿದ್ದಾವೆ, ಅವರನ್ನೆಲ್ಲರನ್ನೂ ಕೂಡ ಸಭೆ ಕರೀತೇನೆ ಅಂತೇಳಿ ಹೇಳ್ಕೊಂಡು ಬಂದಿದೆ. ಅದೇ ರೀತಿ ಇವತ್ತು ಸಭೆಯನ್ನು ಕರೆದಿದ್ದೇವೆ. ಸುಮಾರು 10:30ಗೆ ಪ್ರಾರಂಭ ಮಾಡಿದ ಸಭೆ ಈಗ ತಾನೇ ಮುಕ್ತಾಯ ಆಗಿದೆ. ಎಲ್ಲ ವಿವಿಧ ಸಂಘ ಅಥವಾ ಸಮಿತಿಗಳು ಅವರವರ ಅನಿಸಿಕೆಗಳನ್ನು, ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಕೆಲವು ವಿಷಯಗಳನ್ನು ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಒಂದು, ಏನು ನಮ್ಮ PTCL ಕಾಯ್ದೆ ಇದೆ, ಭಾಳ ವರ್ಷಗಳ ನಂತರ ನಾವು ಅದಕ್ಕೆ ಸಂಬಂಧಪಟ್ಟಂಥ ಅಮೆಂಡ್ಮೆಂಟನ್ನು ತಂದು ಪ್ರೊವಿಷನ್ D ಅನ್ನು ತೆಗಿಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಿದ್ದನ್ನು ನಮ್ಮ ಸರ್ಕಾರ ತೆಗೀತು. ಆದರೂ ಕೂಡ ಭಾಳಷ್ಟು ಅನುಷ್ಠಾನ ಆಗೋದ್ರಲ್ಲಿ ಒಂದು ವಿಳಂಬ ಆಗ್ತಾ ಇದೆ, ಇನ್ನೊಂದು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗ್ತಾ ಇಲ್ಲ ಅಂತೇಳಿ ಭಾಳ ಮುಖ್ಯವಾಗಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಈಗ ನಾವು ಅದಕ್ಕೆ ಸಂಬಂಧಪಟ್ಟಂಥ ತೀರ್ಮಾನವನ್ನು ಸರ್ಕಾರದಲ್ಲಿ ಮಾಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಈಗ ನಾನು ಕೊಟ್ಟಿದ್ದೇನೆ. ಎರಡನೇ ಪ್ರಾಮುಖ್ಯವಾದಂಥ ವಿಚಾರ, ಗ್ಯಾರಂಟಿ ಅನುಷ್ಠಾನದಲ್ಲಿ, ಗ್ಯಾರಂಟಿ ಯೋಜನೆಗಳನ್ನೇನು ಅನುಷ್ಠಾನ ಮಾಡ್ತಾ ಇದ್ದಾರೆ ಅದರಲ್ಲಿ ಹೆಚ್ಚಿನ ಅಂಶ ದಲಿತ ಸಮುದಾಯಕ್ಕೆ ಅನುಕೂಲ ಆಗ್ತಿಲ್ಲ ಅನ್ನುವಂಥ ಮಾತನ್ನು ಕೂಡ ಪ್ರಸ್ತಾಪ ಮಾಡಿದರು. ಅದರಲ್ಲಿ ಕೂಡ ಈಗಾಗಲೇ ನಾವು ಮಾಹಿತಿಯನ್ನು ತರಿಸ್ಕೊಂಡು ಎಲ್ಲಿ ಯಾವ ತಾಲೂಕಿನಲ್ಲಿ ಅಥವಾ ಯಾವ ಜಿಲ್ಲೆಯಲ್ಲಿ ದಲಿತ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಅವರಿಗೆ ಈ ಗ್ಯಾರಂಟಿಗಳು ತಲುಪ್ತಾ ಇಲ್ಲ ಅನ್ನುವಂಥದ್ದನ್ನೇನು ಅವ್ರು ಹೇಳಿದ್ದಾರೆ, ಅದರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೇನೆ. ಈ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥದ್ದು ಸರಿಯಾದ ಸಮಯಕ್ಕೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ, ಮತ್ತು ಕೊಡುವಂಥ ಸ್ಕಾಲರ್ಶಿಪ್ಪು ನಮಗೆ ಸಾಕಾಗ್ತಿಲ್ಲ ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೇವೆ. ಮತ್ತು ಏನು ಸಾಕಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ, 1800 ರೂಪಾಯಿ ಕೊಡ್ತಾ ಇದ್ದಾರೆ ಪೋಸ್ಟ್ ಮೆಟ್ರಿಕ್ನಲ್ಲಿ, 3000 ರೂಪಾಯಿ ಜನರಲ್ ಆಗಿ ಆಗ್ತದೆ. ಆದರೆ 1800 ರೂಪಾಯಿ ನಮಗೆ ಸರ್ಕಾರ ಕೊಡ್ತಿರ್ತಕ್ಕಂಥದ್ದು ಸಾಕಾಗ್ತಿಲ್ಲ ಅನ್ನುವಂಥದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಮುಂದಿನ ಬಜೆಟ್ನಲ್ಲಿ ಅದನ್ನು ಯಾವ ರೀತಿ ರಿವೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನವನ್ನು ಮುಂದಿನ ದಿನದಲ್ಲಿ ಮಾಡ್ತೇವೆ ಅಂತ ಹೇಳಿ ತಿಳಿಸಿದ್ದೇನೆ. ಅರಣ್ಯ ಒತ್ತುವರಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅಲೆಮಾರಿಗಳು ಅಥವಾ
ಏನು ನಮ್ಮ ಫಾರೆಸ್ಟ್ನಲ್ಲಿ ಇರ್ತಕ್ಕಂಥವ್ರು ಇದ್ದಾರೆ, ಅವರಿಗೆ ತೊಂದರೆ ಆಗ್ತಾ ಇದೆ. ಫಾರೆಸ್ಟ್ ಇಲಾಖೆಯವರು ಅನವಶ್ಯಕವಾಗಿ ಅವರನ್ನು ತೆರವುಗೊಳಿಸ್ತಾ ಇದ್ದಾರೆ ಇತ್ಯಾದಿ ಅವರು ನನ್ನ ಗಮನಕ್ಕೆ ತಂದಿದ್ದಾರೆ. ಅದನ್ನು ನಾವು ಅರಣ್ಯ ಇಲಾಖೆಯಿಂದ ಮಾಹಿತಿ ಪಡ್ಕೊಂಡು ಅದಕ್ಕೆ ನಾವು ತೀರ್ಮಾನವನ್ನು ಮಾಡ್ತೇವೆ. ಬ್ಯಾಕ್ಲಾಗ್ ಹುದ್ದೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಾವು ಇವತ್ತು ನಮ್ಮ ಸರ್ಕಾರ 72,000 ಹುದ್ದೆಗಳನ್ನು ನಾವೀಗಾಗಲೇ ರಿಕ್ರೂಟ್ಮೆಂಟ್ ಮಾಡ್ತೇವೆ ಅಂತೇಳಿ ನೋಟಿಫಿಕೇಶನ್ಸ್ಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಸ್ವಾಭಾವಿಕವಾಗಿ SC STಗೆ ರಿಸರ್ವೇಷನ್ ಇದೆ, ಅದನ್ನು ತುಂಬುತ್ತಾರೆ. ಕಾನೂನಾತ್ಮಕವಾಗಿ ಅವರಿಗೇನು ದಕ್ಕಬೇಕೋ ಅದು ಆ ಪರ್ಸೆಂಟೇಜು ಸಿಕ್ಕತ್ತೆ.